ದೇವರ ಮನೆ ಇದು ಈ ಜಗವೆಲ್ಲ. ಭಗವಂತನ ಜಗತ್ತಿನಲ್ಲಿ ನಾವೆಲ್ಲರೂ ಬಾಳಿ ಬದುಕ್ತಾ ಇದ್ದೀವಿ. ದೇವರು ಕೊಡಿದ್ರೆ ನಮಗೇನು ಕೊಡಬೇಕು? ಎಲ್ಲ ದೇವರು ಕೊಟ್ಟಿದ್ದಾನೆ. ಎಲ್ಲ ಬ್ಯಾಂಕ್ ಬೇರೆ, ಅದರ ಭಗವಂತನ ಬ್ಯಾಂಕ್ ಬೇರೆ. ನಾವು ಬಿತ್ತನಿಕೆ ಮಾಡಲಿಕ್ಕೆ ಹೋಗ್ತೀವಲ್ಲ, ಭೂಮಿ ಬಿತ್ತಕ್ಕೆ ಹೋಗ್ತೀವಲ್ಲ, ಒಂದು 2 ಪಾಕಿಟ್ ಮೆಕ್ಕೆಜೋಳ ಅಥವಾ 2 ಪಾಕಿಟ್ ಭತ್ತ ಅಥವಾ ಒಂದು 2 ಪಾಕಿಟ್ ಜೋಳ, 4 kg 2 ಪಾಕಿಟನ್ನು ಮೋಟ್ರ್ ಸೈಕಲ್ ಮ್ಯಾಗ ಇಟ್ಕೊಂಡು ನಾವು ಬಿತ್ತನೆ ಮಾಡ್ಲಿಕ್ಕೆ ಹೋಗ್ತೀವಿ. ಹೌದಾ? ಅದರ ರಾಶಿ ಮಾಡ್ಕೊಂಡು ಮನೆಗೆ ಬರೋ ಹೊತ್ನ್ಯಾಗ ಮೋಟ್ರ್ ಸೈಕಲ್ ಮ್ಯಾಗ ತರಂಗಿಲ್ಲ, 2 ಟ್ಯಾಕ್ಟರ್ ಡಬ್ಬಿ ಲಾರಿ ತುಂಬಿಕೊಂಡು 100 ಚೀಲ ತೊಗೊಂಡು ಬರ್ತೀವಲ್ಲ, ಇದೇ ಭಗವಂತ ಕೊಡುವಂಥ ಪ್ರಸಾದ. ಹೇಳ್ರಿ ನೋಡೋಣ, ಒಂದು ಬೀಜಕ್ಕೆ 1000 ಬೀಜ ಕೊಟ್ಟಂದ್ರೆ ಯಾರು ಕೊಟ್ಟಾರ? ಇವ್ರು ಬ್ಯಾಂಕ್ಗಳು ಭಾಳ ದೊಡ್ಡ ದೊಡ್ಡ ಬ್ಯಾಂಕ್ ಇದ್ದರೂ ಸಹಿತ 8 ಬಡ್ಡಿ ಕೊಡ್ಬೋದು, 9 ಬಡ್ಡಿ ಕೊಡ್ಬೋದು. ನಮ್ಮ ಬ್ಯಾಂಕ್ ಅಕಸ್ಮಾತ್ ರೊಕ್ಕ ಇಟ್ಟರೆ 12 ಬಡ್ಡಿ ಕೊಡ್ಬೋದು. ಅದರ 3 ತಿಂಗಳ ಒಳಗೆ ಒಂದು ಬೀಜಿಗೆ 1000 ಬೀಜ, ಒಂದು ಬಗಸಿಗೆ ಚೀಲಗಟ್ಟಲೆ ಕೊಡುವಂಥ ಒಂದೇ ಬ್ಯಾಂಕ್ ಅದ, ಅದು ಭೂಮಿ ತಾಯಿ ಭಗವಂತ ಕೊಟ್ಟಂಥ ಬ್ಯಾಂಕ್. ಹೇಳ್ರಿ, ಎಲ್ಲಿ ಕಾರವಾರ, ಎಲ್ಲಿ ರತ್ನಾಗಿರಿ, ಎಲ್ಲಿ ಕಾರವಾರ, ಎಲ್ಲಿ ಶಿರೋಳ? ಅದರ ಸುಮಾರು 400-500 ಕಿಲೋಮೀಟ್ರ್ ಆಚೆ ಕಡೆ ಇರುವಂಥ ಸಮುದ್ರದ ನೀರ ಇಲ್ರೇ? ಯಾವ ಶಾಸಕರ ಫಂಡ್ದಾಗ ಆಗ್ಯದ, ಯಾವ ಮಿನಿಸ್ಟರ್ ಫಂಡ್ದಾಗ ಆಗ್ಯದ? ಸಮುದ್ರ ನೀರು ಉಪ್ಪ, ಅದರ ಮಳೆ ನೀರ ತೆಂಗಿನ ನೀರಿಗಿಂತ ರುಚಿ. ಉಪ್ಪು ನೀರನ್ನು ಫಿಲ್ಟರ್ ಮಾಡಿದವ್ರು ಯಾರು? ಟ್ಯಾಂಕರ್ ಇಲ್ಲ, ಡ್ರೈವರ್ ಇಲ್ಲ, ಆಕಾಶದಲ್ಲಿ ಕೋಟಿ ಲೀಟರ್ ನೀರನ್ನು ಹೊತ್ಕೊಂಡು ತಂದು ಅಲ್ಲಿ ಸಮುದ್ರ ನೀರ ಅಲ್ಲಿದು 400-500 ಕಿಲೋಮೀಟ್ರ್ ಹೊಟ್ಕೊಂಡು ತಂದು 4 ತಾಸು ಮಳೆ ಆದ್ರೆ ಇಡೀ ಶಿರೋಳದೆಲ್ಲ ಕೆರೆಗಳು ತುಂಬುತ್ತಾವಲ್ಲ. ಇದು ದೇವ್ರದಲ್ಲನಪ್ಪ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಎಲ್ಲೇ ಸಮುದ್ರ ಎಲ್ಲಿದೆ? 1 ವರ್ಷ ಬಂದು ಇನ್ನೊಂದು ವರ್ಷ ಇಲ್ಲ ಅಂತಿಲ್ಲ. ನಿರಂತರವಾಗಿ ಪೃಥ್ವಿ ಯಾವಾಗ ಆಗೈತೆ, ನಿರಂತರವಾಗಿ ಅದು ಹರಿಲಿಕ್ಕತ್ತದ. ಮನ್ಯಾಗ ಒಂದು 4 ಎಲೆಕ್ಟ್ರಿಕ್ ದೀಪ ಉರಿದ್ರೆ ತಿಂಗಳಿಗೆ ಒಂದು 500 ರೂಪಾಯಿ ಬಿಲ್ ಬರ್ತದೆ. ಮನ್ಯಾಗ ಒಂದು 4 ಎಲೆಕ್ಟ್ರಿಕ್ ದೀಪ ಉರಿದ್ರೆ ತಿಂಗಳಿಗೆ 500 ರೂಪಾಯಿ ಬಿಲ್ ಬರ್ತದೆ. ಎಂದಿದ ಭೂಮಿ ನಿರ್ಮಾಣ ಆಗ್ಯದ, ಭಗವಂತ ನಾವು ಹಚ್ಚುವಂಥ ಗರ್ಭಗುಡಿ ಒಳಗಿರುವಂಥ ದೀಪ 4 ತಾಸಿನಾಗ ಆರ್ತಾವ. ಅದರ ಆಕಾಶದೊಳಗೆ ಸೂರ್ಯ ಚಂದ್ರನಂತ 2 ದೀಪನ್ನು ಹಚ್ಚಿದ. ಕೋಟಿ ವರ್ಷ ಆದರೆ ಎಣ್ಣೆ ತೀರಿಲ್ಲ, ಬತ್ತಿ ಸುಟ್ಟಿಲ್ಲ. ಮತ್ತು ಒಂದೇ ಮನೆ ದೀಪ ಅಲ್ಲ, ಗೌಡರ ಅರಮನೆ ಮ್ಯಾಗೂ ಐತಿ, ಬಡವನ ಗುಡಿಸಲ ಮ್ಯಾಗೂ ಸಹಿತ ಬೆಳಕ ಕೊಡ್ತೈತಿ. 1 ರೂಪಾಯಿ ಬಿಲ್ ನಮಗೆ ಬಂದಿಲ್ಲ. ಆಕಾಶದಾಗ ದೀಪ ಹಚ್ಚಿದ, 3 ಮೂಲಿಗೆ ಸಮುದ್ರ ತುಂಬಿದ, ವಿಸ್ತಾರ ಭೂಮಿಯನ್ನು ಹರಿವಿದ, ಕಾಳಕ್ಕೆ 1000 ಕೊಟ್ಟ, ಬಗಸಿಗೆ ಚೀಲ ಕಟ್ಲೆ ಕೊಟ್ಟವ ಭಗವಂತ ಅಲ್ಲನಪ್ಪ. ಹೇಳ್ರಿ ನೋಡೋಣ, ನೀರು ಎಷ್ಟು ಚಲೋ ಇಲ್ರೇ? ನೀರು ಎಟ್ಟು ಒಂದು ಬಗಸಿ ನೀರು. ಮೊದಲು ಬಿಸಿಲರಿ 25 ನಾವು ಮಾಡಿದ್ದೀವಿ. ಹಳೆ ಕಾಲದ ಒಂದಿಷ್ಟು ಕತೆ ಹೇಳೇ ನಿಮಗೆಲ್ಲ ಹಳೆದ ನೆನಪು ಮಾಡಿ ಕೊಡ್ತಾನೆ. ಹಳೆ ಕಾಲದೊಳಗೆ ಈ ಎಮ್ಮೆ ಕಾಯಕ್ಕೆ ಹೋಗೋರು, ದನ ಕಾಯಕ್ಕೆ ಹೋಗೋರು ಅಲ್ಲೇ ಹಳದಾನ ನೀರು ತೊಗೊಂಡು ಒಂದು ಬಗ್ಸಿ ಕುಡಿತಿದ್ರು. ಮಳೆ ನೀರು ಎಲ್ಲೋ ನಿಂತಿದ್ದು ಕುಡಿತಿದ್ರು, ನೆಗಡಿ ಬರಲಿಲ್ಲ. ಈಗ ಅಕಸ್ಮಾತ್ ಹಳದಾನ ನೀರು ಕುಡಿದು ಕೂಡಲೇ ದವಾಖಾನೆಗೆ ಹೋಗ್ಬೇಕು, ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಯಾಕೆ? ನೀರು ಚಲೋ ಒಳ್ಳೋದಿಲ್ಲ ನಮ್ಮ ಜೀವನದಲ್ಲಿ. ನಿಮ್ಮೆಲ್ಲರಿಗೆ ಒಂದು ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತೀನಿ. ಏನ್ರಿ ಸ್ವಾಮೀಜಿ ಅಂದರೆ, ಜಗತ್ತಿನೊಳಗೆ ಎಲ್ಲರೂ ನಿಂತರೆ ನಡೀತದೆ, ಅದರ ರೈತ ಯಾವುದಿನ ನಿಲ್ತಾನ ಜಗತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಗುಡಿಯೊಳಗಿರುವಂಥ ದೇವರು ಮಾತಾಡಲಿಕ್ಕಿಲ್ಲ, ಗುಡಿಯೊಳಗಿರ್ತಕ್ಕಂಥ ದೇವರು ಮಾತಾಡಲಿಕ್ಕಿಲ್ಲ. ಗುಡಿಯೊಳಗೆ ದೇವ್ರನ್ನ ಕಾಣಕ್ಕೆ ತಪಶ್ಚರ್ಯ ಮಾಡಬಹುದು. ಆದರೆ ಯಾವಾಗಲೂ ಕಣ್ಣೆದುರಿಗೆ ನಿಂತ ನಮ್ಮೆಲ್ಲರಿಗೆ ಅನ್ನ ಕೊಡ್ತಕ್ಕಂಥ ರೈತ ಅದಾನಲ್ಲ, ಅದರ ದುರ್ಭಾಗ್ಯ ಒಂದದ. ಏನು ಸ್ವಾಮೀಜಿ ಅಂದರೆ, ನಾವು ಊಟ ಮಾಡತಕ್ಕಂಥ ತಟ್ಟಿ ಚಿನ್ನದದ. ಗೊತ್ತಾಗ್ತದ ನನ್ನ ಕನ್ನಡ? ನಾವು ಊಟ ಮಾಡ್ತಕ್ಕಂಥ ತಟ್ಟಿ ಚಿನ್ನದದ. ಅದರ ತಟ್ಟಿಯೊಳಗಿರ್ತಕ್ಕಂಥ ತಾಟಿನೊಳಗಿರ್ತಕ್ಕಂಥ ಅನ್ನ ಐತೆಲ್ಲ ವಿಷ. ಇವತ್ತಿನ ದಿನ ಅದನ್ನೇನೋ ಚಿಂತನೆ ಮಾಡಬೇಕಾಗ್ಯದ ಅಲ್ಲ. ಬ್ಯಾಂಕಿನೊಳಗೆ ಬ್ಯಾಲೆನ್ಸ್ ಎಟ್ಟದ, ಪ್ಲಾಟ್ಗಳು ಎಷ್ಟು ದೊಡ್ಡ ಅದಾವ, ಎಷ್ಟು ಕೋಟಿ ಕಾರ್ ಐತೆ ಅನ್ನೋಕ್ಕಿಂತನೂ ಸಹಿತ ನಾನು 4 ರೊಟ್ಟಿ ಊಟ ಮಾಡಿ ಆರಾಮ್ ಮಕ್ಕೊಂದು 4 ತೆಮ್ಮಿಗೆ ನೀರು ಚೆನ್ನಾಗಿ ಕುಡ್ದು ನಕ್ಕೋತ ಜಗತ್ತಿನಾಗ ನಾ ಹೇಗದ ಅನ್ನೋದು ಭಾಳ ಮುಖ್ಯ. ಬ್ಯಾಲೆನ್ಸ್ ಮುಖ್ಯ ಅಲ್ಲ, ಇದು ಬ್ಯಾಲೆನ್ಸ್ ಕೆಟ್ಟ ಬಳಕ ಅದನ್ನು ಅನುಭವಿಸೋ ಯಾವ ಮನುಷ್ಯ ಜಗತ್ತಿನೊಳಗೆ. ಇವತ್ತಿನ ದಿವ್ಸನಾಗ ರೈತರ ನಾವು ಚಲೋ ಅನ್ನ ಕೊಡಬೇಕಾಗ್ಯದ. ತಟ್ಟಿ ಬಂಗಾರದ ಐತಿ, ನಾ ಇಲ್ಲ ಅನ್ನಂಗಿಲ್ಲ, ಅದರೊಳಗೆ ಊಟ ಮಾಡ್ತಕ್ಕಂಥದ್ದು ವಿಷ. ಹಳಿ ನಮ್ಮೆಲ್ಲ ಮೊದಲಿನ ಜನ ಇದ್ದರು ನೋಡ್ರಿ, ಹಳಿ ಜನ ಇದ್ದಂತಕ್ಕಂಥವ್ರೆಲ್ಲ ದೇಶಿ ಬೀಜಗಳನ್ನು ಬಿತ್ತುತ್ತಾ ಇದ್ದರು. ಹೋಯ್ತಲ್ರಿ, ಮಡ್ಡಿ ಶೇಂಗಾ ಹೋಯ್ತು,
ಪಾರಂಪರಿಕ ಬೀಜಗಳು ಎಲ್ಲ ಹೋದು ಮನೆಯೊಳಗಿರ್ತಕ್ಕಂಥ ಗೋಮಾತೆ ಅಲ್ಲ 33 ಕೋಟಿ ದೇವತೆಗಳು ಅದರಲ್ಲಿ ಅದಾವ. ಬಗಸಿ ಗೋಮೂತ್ರ ಒಂದೆರಡು ಬಗಸಿ ಶಗನಿ ಹಿಂಗೆ ಬಡದ ಭೂಮಿ ತಾಯಿಯೊಳಗೆ ಚೆಲ್ಲಿ ಒಳ್ಳೆ ಬೀಜ ಬಿತ್ತರೆ 1-2 ಹಿಡಿ ಅನ್ನ ಸಜ್ಜಿ ಅನ್ನ ಒಂದಿಷ್ಟು ಚಲೋ ಹಾಲು ಆಕಳ ಹಾಲು ಕುಡಿದ್ರೆ ಯಾವ ರೋಗ ಬರಲಾರ್ದಂಗೆ 100 ವರ್ಷ ನಮ್ಮ ಮನುಷ್ಯ ಬದುಕಿದ ಜೀವನದಲ್ಲೇ. ಆಗಿನವ್ರಿಗೆ ಈಗಿನವ್ರಿಗೆ ಏನು ಡಿಫ್ರೆನ್ಸ್ ಐತಿ ಸ್ವಾಮೀಜಿ ಅಂತ ನೀವು ಕೇಳ್ರೆ, ಆಗಿನವ್ರ ಮೈ ಗಟ್ಟಿದ್ದು ಮೈ ಮ್ಯಾನ ಅರಿವು ಹರಕಿದ್ದು ಏನಿತ್ತು. ನಮ್ಮ ಮುತ್ಯ ನಮ್ಮ ಅಜ್ಜ ಮುತ್ಯ ಇದ್ರು 110 ವರ್ಷ ಬದುಕಿದ್ರು, 120 ವರ್ಷ ಬದುಕಿದ್ರು. ಹಲ್ಲು ಬೀಳಲಿಲ್ಲ, ಚಸ್ಮಾ ಹತ್ತಲಿಲ್ಲ, 30ಕ್ಕೆ ಎಲ್ಲನೂ ಬಿದ್ದಾವ, ಪ್ರಶ್ನನಿಲ್ಲ. ಹೇಳ್ರಿ ನೋಡೋಣ, ಮ್ಯಾಗ ಶ್ರೀಮಂತ ಭಾಳ ಮಹತ್ವದಲ್ಲ. ಯಾವಾಗ್ರೆ ಜಾತ್ರೆಗೆ ಹೋಗಾಕ ಒಂದು ಧೋತ್ರ, ಒಂದು ರೇಷ್ಮೆ ಪಟಕ, ಅದೇ ಒಂದು ಉದ್ದ ತೋಳಿನ ನೆರು ಶರ್ಟ್ ಬಿಟ್ಟರೆ ಅದು ಇಡ್ತಿದ್ರು ಪೆಟ್ಟಿಗ್ಯಾಗ. ದಿನ ಹರಕ ಧೋತ್ರ ಗಂಟ ಅದ ಬೆನ್ನ ಮ್ಯಾಗ ಒಂದಿಟ್ಟು ಹರಕ ಅರಿವಿ ಬಟ್ಟೆ ಬರೇ. ಅದರ ಮನುಷ್ಯ 4:30-5 ಗಂಟೆ ಕೈಯಾಗ ಗುದ್ಲಿ ಹಿಡ್ಕೊಂಡು ಕರ್ಕಿ ಬೇರೆ ಹಡ್ತಾ ಇದ್ದ. 4 ಬಗಸಿ ನೀರು ಕುಡಿತಿದ್ದ. ಮಾವಿನ ಗಿಡ ತೆಳಗೆ ಒಂದು 4 ರೊಟ್ಟಿ ಪುಂಡಿ ಪಲ್ಯ ಚೆನ್ನಾಗಿ ಊಟ ಮಾಡ್ತಾ ಇದ್ದ. ಶುಗರ್ ಬರಲಿಲ್ಲ, BP ಬರಲಿಲ್ಲ, 100 ವರ್ಷ ಹಲ್ಲು ಬೀಳಲಿಲ್ಲ. ಮಸ್ತಾಗಿ ಜಗತ್ತಿನಾಗ 100 ವರ್ಷ ದೇವರು ಕೊಟ್ಟಂಥ ಈ ಜಗತ್ತನ್ನು ಅನುಭವಿಸಿದ. ಅದೇ ಒಂದಿಷ್ಟು ಖನಕಿ, ಅದೇ ಮನ್ಯಾಗ ಒಂದು 4 ಕ್ವಿಂಟಲ್ ಜೋಳ, ಅದೇ ಪುಂಡಿ ಪಲ್ಯ ರೊಟ್ಟಿ, ಮನೆ ಮ್ಯಾಗ ಏನೂ ಇಲ್ಲ, ಬಡತನಿತ್ತು. ಅದರ 101 ವರ್ಷ 110 ವರ್ಷ ದೇವರು ಕೊಟ್ಟಂಥ ಜಗತ್ತನ್ನು ಅನುಭವಿಸಿ ಇಂಥ ಶರೀರ ವಜ್ರದಂಥ ಶರೀರ ಜೊತೆಗೆ ಬದುಕಿದ ಮನುಷ್ಯ ಬೆನ್ನಾಗಿನ ಹಂಗೆ ಹರಿದಿತ್ತು. ಅದರ ದುರ್ಭಾಗ್ಯ ಏನಾಗೈತೆ ಗೊತ್ತೇನ, ಇವತ್ತಿನ ದಿನ ಮೇ ಮ್ಯಾನ 5 ಕೋಟಿದದ, ಒಳಗಿಂದ ಹರಿದದ. ಡು ಯು ಅಂಡರ್ಸ್ಟ್ಯಾಂಡ್?